ಹಾಯ್ ಎವ್ರಿವನ್, ನಾನು ನಿಮ್ಮ ಕನ್ನಡ ಕೋರಿ ಪ್ರೇಮ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಬನ್ನಿ ಇವತ್ತು ನಾನು ವಿಶೇಷವಾಗಿ ರೆಸ್ಟೋರೆಂಟ್ ಶೈಲಿನಲ್ಲಿ ಯಾವ ರೀತಿ ಬಟರ್ ಪನ್ನೀರ್ ಮಸಾಲ ಮಾಡೋದು ಅಂತ ಹೇಳ್ಕೊಡ್ತೀನಿ. ಜೊತೆಗೆ ಪೂರಿನೂ ಸಹ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ, ಈ ಪನ್ನೀರಿನಲ್ಲಿ ತುಂಬ ವಿಧವಾಗಿ ಮಾಡ್ಬೋದು, ಆದರೆ ನಾನಿವತ್ತು ತುಂಬ ವಿಶೇಷವಾಗಿ ಮಾಡಿದ್ದೀನಿ. ನೀವೊಮ್ಮೆ ಈ ರೀತಿ ಮಾಡಿ ಇದ್ರ ಟೇಸ್ಟ್ ಹೇಗೆ ಡಿಫ್ರೆಂಟ್ ಆಗಿರುತ್ತೆ ಅಂತ ನೀವೇ ಹೇಳ್ತೀರಾ. ಹಾಗಾದರೆ ನೆಕ್ಸ್ಟ್ ಮಾಡಬೇಕಾದ್ರೆ ನಾನು ಬೇರೆ ಬೇರೆ ವಿಧಾನದಲ್ಲೂ ಹೇಳ್ಕೊಡ್ತೀನಿ. ಆದರೆ ಫಸ್ಟ್ ಟೈಮ್ ಈ ಥರ ನೀವು ಮಾಡಿ ಟ್ರೈ ಮಾಡಿ. ಬೇರೆ ಯಾವ ಪನ್ನೀರ್ನೂ ನೀವು ಇಷ್ಟಪಡೋದೇ ಇಲ್ಲ, ಇದೇ ರೀತಿಯಲ್ಲಿ ಮಾಡ್ತೀರಾ. ಹಾಗಾದರೆ ಮತ್ತೆ ತಡ, ಬನ್ನಿ ಈ ಒಂದು ಪನ್ನೀರ್ ಮಾಡೋದಕ್ಕೆ ಯಾವ್ಯಾವ ಸಾಮಗ್ರಿಗಳು ಬೇಕು ಮತ್ತು ಯಾವ ವಿಧಾನದಲ್ಲಿ ಮಾಡಬೇಕು ಅಂತ ಪೂರ್ತಿ ವಿಡಿಯೋ ನೋಡಿ, ಸ್ಕಿಪ್ ಮಾಡ್ತೀರಾ. ಆಗ ನಿಮಗೆ ಅರ್ಥ ಆಗುತ್ತೆ ಇದ್ರ ರುಚಿ ಎಷ್ಟು ಅದ್ಭುತವಾಗಿರುತ್ತೆ ಅಂತ. ನಿಮಗೆಲ್ಲರಿಗೂ ಈ ರೆಸಿಪಿ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೋಡಿ, ಈ ಪನ್ನೀರ್ ಬಟರ್ ಮಸಾಲ ಮಾಡೋದಕ್ಕೆ ಯಾವ ಯಾವ ಪದಾರ್ಥಗಳು ಬೇಕು ಅಂತ ನೋಡ್ತಾ ಹೋಗೋಣ. ಬನ್ನಿ, ಮೊದಲಿಗೆ ಈರುಳ್ಳಿ, ಟೊಮೊಟೊ. ನಾನು ಒಂದು ದೊಡ್ಡ ಸೈಜಿನ 3 ಈರುಳ್ಳಿಗಳನ್ನ ತೊಗೊಂಡಿದ್ದೀನಿ, 3 ಟೊಮೊಟೊ ತೊಗೊಂಡಿದ್ದೀನಿ. ಅದಕ್ಕೆ ತಕ್ಕ ಹಾಗೆ ಈ ಮಸಾಲ ಪದಾರ್ಥಗಳನ್ನ ತೊಗೊಂಡಿದ್ದೀನಿ. ನೀವು ಹೆಚ್ಚು ಈರುಳ್ಳಿ, ಹೆಚ್ಚು ಟೊಮೊಟೊ ಏನಾದರೂ ತೊಗೊಂಡ್ರೆ ಅದಕ್ಕೆ ಅಗತ್ಯವಾಗಿ ಎಷ್ಟೆಷ್ಟು ಸಾಮಗ್ರಿಗಳನ್ನ ಬೇಕು ಅಂತ ಹಾಕ್ತಾ ಹೋಗಿ. ಜೊತೆಗೇನು ಅಂದರೆ, ನಾನು ಬರೀ ಹುಳಿ ಟೊಮೊಟೊ ತೊಗೊಂಡಿದ್ದೀನಿ. ನೀವು ಹುಳಿ ಟೊಮೊಟೊನೂ ಹಾಕ್ಬೋದು, ಆ್ಯಪಲ್ ಟೊಮೊಟೊನೂ ಯೂಸ್ ಮಾಡ್ಬೋದು, ಯಾವ್ದು ಬೇಕಾದರೂ ಯೂಸ್ ಮಾಡಿ. ನಾನು ಈರುಳ್ಳಿ, ಟೊಮೊಟೊ ಜೊತೆಗೆ ಪನ್ನೀರು 200 ಗ್ರಾಮ್ ಪನ್ನೀರನ್ನ ತೊಗೊಂಡಿದ್ದೀನಿ. 200 ಗ್ರಾಮ್ ಪನ್ನೀರ್ಗೆ ಇಷ್ಟು ಈರುಳ್ಳಿ ಮತ್ತು ಟೊಮೊಟೊ ಬೇಕಾಗುತ್ತೆ. ಜೊತೆಗೆ 3 ಹಸಿಮೆಣಸಿನ್ಕಾಯಿ, 1 ಉಂಡೆ ಬೆಳ್ಳುಳ್ಳಿ, 1 ಇಂಚಿನಷ್ಟು ಶುಂಠಿ, ಸ್ವಲ್ಪ ಕೊತ್ತಂಬರಿ, ಜೊತೆಗೆ ಇಷ್ಟು ಮಸಾಲ ಪದಾರ್ಥಗಳು ರೆಡ್ ಚಿಲ್ಲಿ ಪೌಡರು, ಗರಂ ಮಸಾಲ, ಧನಿಯಾ ಪುಡಿ, ಕಸ್ತೂರಿ ಮೇಥಿ, 10-12 ಗೋಡಂಬಿ, ಜೊತೆಗೆ ಜೀರಿಗೆ, ಸ್ವಲ್ಪ 1 ಸ್ಪೂನ್ಗಿಂತ ಕಡಿಮೆ ಸಕ್ಕರೆ, ಅರಿಶಿಣ, 2 ಚಕ್ಕೆ, 2 ಲವಂಗ. ಚಕ್ಕೆ ಲವಂಗ ಏನು ಜಾಸ್ತಿ ಬೇಡ, 2 ಚಕ್ಕೆ ತೊಗೊಂಡಿದ್ದೀನಿ, 2 ಲವಂಗ ತೊಗೊಂಡಿದ್ದೀನಿ. ಜೊತೆಗೆ ತುಪ್ಪ. ಇದು ಬಟರ್ ಪನ್ನೀರ್ ಮಸಾಲ ಆಗಿರೋದ್ರಿಂದ ಬೆಣ್ಣೆಯನ್ನು ತೊಗೊಂಡಿದ್ದೀನಿ, ಸ್ವಲ್ಪ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು, ವಿಶೇಷವಾಗಿ ಇದಕ್ಕೆ 1 ಗ್ಲಾಸ್ ಹಾಲು ತೊಗೊಂಡಿದ್ದೀನಿ. ಈ ಪದಾರ್ಥಗಳನ್ನ ಯಾವ ಯಾವ ಸಂದರ್ಭದಲ್ಲಿ ಯೂಸ್ ಮಾಡಬೇಕು ಅಂತ ತುಂಬ ಸರಳವಾಗಿ ತೋರಿಸ್ತಾ ಹೋಗ್ತೀನಿ, ನೋಡ್ತಾ ಬನ್ನಿ. ನೋಡಿ, ನಾನೀಗ ಸ್ಟವ್ ಹಚ್ಚಿ ಪಾತ್ರೆನ ಒಲೆ ಮೇಲೆ ಇಟ್ಟಿದ್ದೀನಿ, ಸ್ಟವ್ ಮೇಲೆ. ಈಗ ನಾವು ಒಂದೊಂದೇ ಪದಾರ್ಥಗಳನ್ನ ಸೇರಿಸ್ತಾ ಹೋಗೋಣ. ಮೊದಲು ಮಸಾಲ ರೆಡಿ ಮಾಡ್ಕೊಳ್ಳೋಣ. ಮಸಾಲ ರೆಡಿ ಮಾಡೋಕ್ಕೆ ನಾನು 2 ಸ್ಪೂನಷ್ಟು ತುಪ್ಪವನ್ನು ಹಾಕ್ತಾಯಿದ್ದೀನಿ. ನೋಡಿ, ಈಗ ತುಪ್ಪ ಚೆನ್ನಾಗಿ ಬಿಸಿಯಾಗಿದೆ. ಈಗ ನಾವು ತೊಗೊಂಡಂಥ ಚಕ್ಕೆ ಲವಂಗವನ್ನು ಸೇರಿಸ್ತಾ ಇದ್ದೀನಿ. ಜೊತೆಗೆ ಈರುಳ್ಳಿಯನ್ನು ಸಹ ಸೇರಿಸ್ತಾ ಇದ್ದೀನಿ. ಈ ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆಗಲಿ. ಈಗ ಈ ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಾ ಇದ್ದಾಗೆ ಇದೇ ಟೈಮಲ್ಲಿ ಇದಕ್ಕೆ ಸ್ವಲ್ಪ ಕಸ್ತೂರಿ ಮೇಥಿಯನ್ನು ನಾವು ಈಗಲೇ ಸೇರಿಸ್ಕೋಬೇಕು, ಫ್ಲೇವರ್ ಚೆನ್ನಾಗಿ ಬರುತ್ತೆ. ಇದನ್ನು ಫ್ರೈ ಮಾಡ್ತಾ ಬನ್ನಿ. ಈಗ ಇದ್ರ ಜೊತೆಯಲ್ಲೇ ನಾನು ತೊಗೊಂಡಿರೋಂಥ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿನೂ ಸಹ ಸೇರಿಸ್ಕೊತಾ ಇದ್ದೀನಿ. 1 ನಿಮಿಷಗಳ ಕಾಲ ಇದೆಲ್ಲ ಫ್ರೈ ಆಗಲಿ. ನೋಡಿ, ಈರುಳ್ಳಿ ಎಲ್ಲ ಸ್ವಲ್ಪ ಅರ್ಧ ಫ್ರೈ ಆಗಿದೆ. ಈ ಟೈಮಲ್ಲಿ ನಾನು ಟೊಮೊಟೊನೂ ಸಹ ಇದಕ್ಕೆ ಸೇರಿಸ್ಕೊತೀನಿ. ಇದು ಸಹ ಚೆನ್ನಾಗಿ ಫ್ರೈ ಆಗಬೇಕು. ಕೆಲವೊಬ್ಬರು ಹಸಿ ಈರುಳ್ಳಿ, ಹಸಿ ಟೊಮೊಟೊ ಇದನ್ನೆಲ್ಲ ಮಸಾಲಾಗೆ ರುಬ್ತಾರೆ. ಆದರೆ ನಾವು ಯಾವುದೇ ಗ್ರೇವಿ ಮಾಡಬೇಕಾದ್ರೂ ಹಸಿ ರುಬ್ಬಿದ್ರೆ ಅದು ಫ್ಲೇವರ್ ಹೋಗೋದೇ ಇಲ್ಲ. ಅದಕ್ಕೋಸ್ಕರ ನಾವು ಈ ರೀತಿ ಫ್ರೈ ಮಾಡಿದ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ಟೊಮೊಟೊನು ಸ್ವಲ್ಪ ಹೊತ್ತು ಫ್ರೈ ಆಗಲಿ. ನೋಡಿ, ಈಗ ಟೊಮೊಟೊನು ಸ್ವಲ್ಪ ಮೆತ್ತಗಾಗ್ತಾಯಿದೆ. ಈ ಒಂದು ಟೈಮಲ್ಲಿ ನಾವು ಉಳಿದಿರೋ ಪದಾರ್ಥಗಳನ್ನ ಸೇರಿಸ್ಕೊಳ್ಳೋಣ. ನೋಡಿ, ನಾನು ತೊಗೊಂಡಿರೋಂಥ ಗೋಡಂಬಿಯನ್ನು ಸಹ 10-12 ಗೋಡಂಬಿ ತೊಗೊಂಡಿದ್ದೀನಿ. ಜೊತೆಗೆ ಜೀರಿಗೆಯನ್ನು ಸಹ ಇವಾಗಲೇ ಸೇರಿಸ್ತೀನಿ. 1 ಟೀ ಸ್ಪೂನಷ್ಟು ಜೀರಿಗೆಯನ್ನು ತೊಗೊಂಡಿದ್ದೀನಿ. ಜೊತೆಗೆ ಅರಿಶಿಣ ಪೌಡರ್ನ ಸಹ ಸೇರಿಸ್ತಾ ಇದ್ದೀನಿ. ಈಗ ಇದಕ್ಕೆಲ್ಲ ಒಂದು ಮಿಕ್ಸ್ ಕೊಟ್ಟು ಸ್ವಲ್ಪ ಇನ್ನೂ ಮೆತ್ತಗೆ ಟೊಮೊಟೊ ಆಗಬೇಕು. ಇನ್ನೂ ಸ್ವಲ್ಪ ಹೊತ್ತು ಫ್ರೈ ಮಾಡೋಣ. ನೋಡಿ, ಇದು ಚೆನ್ನಾಗಿ ಬೆಂದಿದೆ. ಈ ಒಂದು ಟೈಮಲ್ಲಿ ನಾನೇನು ಮಾಡ್ತೀನಿ ಅಂದರೆ, ಇನ್ನು ಉಳಿದಿರೋ ಮಸಾಲ ಐಟಮ್ಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಗರಂ ಮಸಾಲ ಅದು ಅಷ್ಟೇ 1 ಟೀ ಸ್ಪೂನಷ್ಟು ತೊಗೊಂಡಿದ್ದೀನಿ. ಜೊತೆಗೆ ಧನಿಯಾ ಪೌಡರು, ಜೊತೆಗೆ ಚಿಲ್ಲಿ ಪೌಡರು. ಈ ಎಲ್ಲ ಪೌಡರ್ಗಳು, ಮಸಾಲ ಪೌಡರ್ಗಳನ್ನ ಮಿಕ್ಸ್ ಮಾಡಿ ಚೆನ್ನಾಗಿ ಒಂದು ಮಿಕ್ಸ್ ಕೊಡೋಣ. ಜೊತೆಗೆ ಇದು ಚೆನ್ನಾಗಿ ಸ್ವಲ್ಪ ಕುದಿಬೇಕು. ಹಾಗಾಗಿ ಇದಕ್ಕೆ 1 ಅರ್ಧ ಗ್ಲಾಸಷ್ಟು ನೀರನ್ನು ಸೇರಿಸ್ಕೊತೀನಿ. ಇದನ್ನೆಲ್ಲ ಸರಿಯಾಗಿ ಮಿಶ್ರಣ ಮಿಕ್ಸ್ ಮಾಡೋಣ. ಪೌಡರ್ಗಳೆಲ್ಲ ಮಿಕ್ಸ್ ಆಗಲಿ. ಜೊತೆಗೆ ನೀರು ಹಾಕೋದ್ರಿಂದ ಏನಾಗುತ್ತಪ್ಪ ಅಂದರೆ ಈ ಮಸಾಲೆ ಎಲ್ಲ ನೀಟಾಗಿ ಮಿಕ್ಸ್ ಆಗಿ 1 ರೌಂಡ್ ಕುದೀಲಿ.
ಆಮೇಲೆ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಜಾಸ್ತಿ ಏನು ಬೇಡ, ಸ್ವಲ್ಪ ಇದು ನೀರು ಹಾಕ್ಕೊಂಡ್ರೆ ಉಡಿ ಉಡಿ ಆಗಿರಲ್ಲ, ಗ್ರೇವಿ ಥರ ಇರುತ್ತೆ ಅಂತ ನೀರನ್ನು ಸೇರಿಸೋಣ. ನೋಡಿ ಮಸಾಲೆ ಎಲ್ಲ ನೀಟಾಗಿ ಕುದ್ದಿದೆ. ಈಗ ನಾನು ಫ್ಲೇಮ್ ಆಫ್ ಮಾಡ್ಕೊಳ್ತೀನಿ. ಇದನ್ನು ಒಂದು 10 ನಿಮಿಷ ಹೀಗೆ ತಣ್ಣಗಾಗೋಕ್ಕೆ ಬಿಡಬೇಕು. ಆಮೇಲಿಂದ ಗ್ರೈಂಡ್ ಮಾಡಬೇಕು. ಅಷ್ಟರಲ್ಲಿ ನಾನು ಪೂರಿ ಹಿಟ್ಟನ್ನ ರೆಡಿ ಮಾಡ್ಕೊತೀನಿ. ಇದು ಚೆನ್ನಾಗಿ ಹಾಕ್ಕೊಳ್ಳಿ. ನೋಡಿ ನಾನೀಗ ಪೂರಿ ಹಿಟ್ಟು ಕಲಸೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು 3 ಬಟ್ಲಷ್ಟು ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ. ನಿಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ತೊಗೊಳ್ಳಿ. ಜೊತೆಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಸಕ್ಕರೆ, ಅರ್ಧ ಸ್ಪೂನ್ಗಿಂತ ಕಡಿಮೆ, ಏಕೆಂದರೆ ಪೂರಿ ಒಳ್ಳೆ ಕ್ರಿಸ್ಪಿಯಾಗಿ ಬರಲಿ, ಒಳ್ಳೆ ಕಲರ್ ಬರಲಿ ಅಂತ ಅರ್ಧ ಸ್ಪೂನ್ಗಿಂತ ಕಡಿಮೆ ಸಕ್ಕರೆಯನ್ನು ಸೇರಿಸಿ ಸ್ವಲ್ಪ ಎಣ್ಣೆಯನ್ನು ಸಹ ಸೇರಿಸ್ಕೊಳ್ಳೋಣ. ನೋಡಿ 1-2 ಸ್ಪೂನಷ್ಟು ಎಣ್ಣೆ ಹಾಕಿದ್ರೆ ಸಾಕಾಗುತ್ತೆ. ಹಾಕಿ ಈಗ ಎಲ್ಲವನ್ನು ಮೊದಲು ಒಂದು ಸಾರಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ. ಫಸ್ಟು ಡ್ರೈ ಮಿಕ್ಸ್ ಮಾಡಿ ಆಮೇಲಿಂದ ಸ್ವಲ್ಪ ನೀರು ಹಾಕ್ಕೊಳ್ತಾ ನೀಟಾಗಿ ಚಪಾತಿ ಹಿಟ್ಟಿನ ಹದದಲ್ಲಿ ಕಲಸಿಟ್ಕೊಳ್ಳೋಣ. ನೋಡಿ ಎಲ್ಲ ಮಿಕ್ಸ್ ಮಾಡಿದಾದಮೇಲೆ ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ತಾ ನೀಟಾಗಿ ಕಲಿಸ್ಕೊಳ್ಳೋಣ. ಒಂದೇ ಸರಿ ಹೆಚ್ಚು ನೀರು ಸೇರಿಸ್ಬೇಡಿ. ಅದು ತುಂಬ ಗಟ್ಟಿನೂ ಬೇಡ, ತೆಳುವು ಬೇಡ. ಚಪಾತಿ ಹಿಟ್ಟಿನ ಥರ ಸ್ವಲ್ಪ ಸಾಫ್ಟಾಗೂ ಇರಬೇಕು, ತೆಳ್ಳಗಿರಬಾರ್ದು. ಆ ರೀತಿ ಕಲಿಸ್ಕೊಳ್ಳಿ. ನೋಡ್ತಾ ಇದ್ದೀರಲ್ಲ, ಈ ಹದದಲ್ಲಿ ನಾನೆಲ್ಲ ಕಲಸಿಟ್ಟಿದ್ದೀನಿ. ಇಷ್ಟು ಗಟ್ಟಿ ಇರಲಿ. ಈಗ ಏನು ಮಾಡಬೇಕಪ್ಪ ಅಂದರೆ ಮತ್ತು 1 ಸ್ಪೂನಷ್ಟು ಎಣ್ಣೆನ ಮೇಲೆ ಹಾಕಿ 1 ಅವರ್ ಇದನ್ನು ನೆನೆಯೋದಕ್ಕೆ ಬಿಡಬೇಕು. ಆಗ ನಿಮಗೆ ನೀಟಾಗಿ ಬರುತ್ತೆ. ಈ ಎಣ್ಣೆಲ್ಲ ಒಂದು ಸರಿ ಮೇಲೆಲ್ಲ ಸವರ್ಬಿಟ್ಟು ಮತ್ತು ಇದನ್ನು 1 ಅವರ್ ರೆಸ್ಟ್ ಮಾಡೋದಕ್ಕೆ ಬಿಡೋಣ. ಆಮೇಲೆ ಯಾವ ರೀತಿ ಪೂರಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೋಡಿ ಈಗ 1 ಅವರ್ ನೆನೆಯೋಕೆ ಇಟ್ಟಿದ್ನೆಲ್ಲ ಚೆನ್ನಾಗಿ ನೆಂದಿದೆ. ನೋಡಿ ಹಿಟ್ಟು ಮುಟ್ಟಿದ್ರೆ ಗೊತ್ತಾಗುತ್ತೆ. ಈಗ ಮತ್ತೊಮ್ಮೆ ಏನು ಮಾಡಬೇಕು ಅಂದರೆ ನಾವು ಈ ರೀತಿ ಮತ್ತೆ ಒಂದು ರೌಂಡ್ ಮಿದ್ಕೋಬೇಕು. ತುಂಬ ನೀಟಾಗಿ ಮಿದ್ಕೊಳ್ಳಿ. ಈ ರೀತಿ ಚೆನ್ನಾಗಿ ಒಂದು ಸಾರಿ ಮಿದ್ಕೊಂಡು ಆಮೇಲಿಂದ ಪೂರಿಗಳನ್ನ ಲಟ್ಟಿಸ್ಕೊಳ್ಳೋಣ. ನೋಡಿ ಈ ರೀತಿ ಎಲ್ಲ ಮಿದ್ಕೊಂಡ್ಮೇಲೆ ಇಷ್ಟಿಷ್ಟು ಹಿಟ್ಟುಗಳನ್ನ ತೊಗೊಂಡು ಈ ರೀತಿ ಮಾಡ್ತಾ ಬನ್ನಿ. ಈ ರೀತಿ ಮಾಡಿದ್ರೆ ಪೂರಿನೂ ಚೆನ್ನಾಗಿ ಬರುತ್ತೆ, ಉಬ್ಬಿ ಜೊತೆಗೆ ಬೇಗನೂ ಆಗುತ್ತೆ. ಇಷ್ಟಾದಮೇಲೆ ಇದನ್ನು ನಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ತಾ ಬರೋಣ. ನೋಡಿ ಈ ರೀತಿಯಾಗಿ ಎಲ್ಲ ಉಂಡೆ ಮಾಡಿಟ್ಕೊಳ್ಳೋಣ. ಆಮೇಲೆ ಒಂದೊಂದೇ ಉಂಡೆ ತೊಗೊಂಡು ಹರ್ಕೋತಾ ಬರೋಣ. ನೋಡಿ ನಾನೆಲ್ಲವನ್ನು ಉಂಡೆ ಮಾಡಿಟ್ಕೊಂಡಿದ್ದೀನಿ. ಈಗ ಅರಿಯೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನೋಡಿ ಈ ರೀತಿ 2ರಿಂದ 3 ಸಾರಿ ಪ್ರೆಸ್ ಮಾಡಿದ್ರೆ ಸಾಕಾಗುತ್ತೆ. ಇದಕ್ಕೆ ಮೇಲೆ ಹಿಟ್ಟೇನು ಸೇರಿಸೋದು ಬೇಡ, ನಾವು ಎಣ್ಣೆ ಹಾಕಿ ಮಿದ್ದಿರೋದ್ರಿಂದ ಹಾಗೆ ಬರುತ್ತೆ. ಈ ರೀತಿಯಾಗಿ ನಿಧಾನವಾಗಿ ಲಟ್ಟಿಸ್ಕೊಳ್ಳಿ. ನೋಡಿ ಎಲ್ಲ ಕಡೆನೂ ಒಂದೇ ಸಮನಾಗಿ ಬರುತ್ತೆ. ನೋಡ್ತಾ ಇದ್ದೀರಲ್ಲ, ಈಗೊಂದು ಸಾರಿ ಮಾಡಿದ್ರೆ ನಮ್ಗೆ ಎಷ್ಟು ಅಗಲ ಬೇಕೋ ಆ ಸೈಜಲ್ಲಿ ಬರುತ್ತೆ. ನೋಡಿ ನಾನು ಪಕ್ಕದಲ್ಲಿ ಬಾಣಲಿಟ್ಟು ಎಣ್ಣೆ ಹಾಕಿದ್ದೀನಿ, ಎಣ್ಣೆ ಕಾಯ್ದಿದೆ. ಈಗ ಒಂದೊಂದೇ ಪೂರಿಗಳನ್ನ ತೇಲಿಸ್ತಾ ಹೋಗೋಣ. ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾಯಲಿ. ಕಾಯ್ದ ಮೇಲೆ ನೀವು ಪೂರಿಗಳನ್ನ ಅದರಲ್ಲಿ ಹಾಕಬೇಕಾಗುತ್ತೆ. ನೋಡ್ತಾ ಇದ್ದೀರಲ್ಲ, ನಾನು ಪೂರಿ ಮಾಡೋದಕ್ಕೆ ಮೈದಾ ಹಿಟ್ಟು ಯಾವುದನ್ನು ಮಿಕ್ಸ್ ಮಾಡಲ್ಲ. ಹಾಗಾಗಿ ಬರೀ ಗೋಧಿ ಹಿಟ್ಟು ಮಾತ್ರ ಮಿಕ್ಸ್ ಮಾಡಿರ್ತೀನಿ. ನಾವು ಕಲಸೋ ಹದದಲ್ಲಿರುತ್ತೆ. ನಾವು ನೀಟಾಗಿ ಕಲಿಸ್ಕೊಂಡ್ರೆ ಪೂರಿಗಳು ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ನೋಡ್ತಾ ಇದ್ದೀರಲ್ಲ, 2 ಕಡೆ ನೀಟಾಗಿ ಬೆಂದಿದೆ. ಈಗ ಇದನ್ನು ಎತ್ಕೊಳ್ಳೋಣ. ನೋಡಿ ಹೆಚ್ಚು ಎಣ್ಣೆನೂ ಕುಡಿಯಲ್ಲ,
ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ನೋಡಿ. ಈಗ ಒಂದೊಂದು ಅದೇ ರೀತಿ ಹಾಕ್ತಾ ಹೋಗೋಣ. ನಾವು ಎಷ್ಟು ನೀಟಾಗಿ ಕಲಿಸ್ತೀವೋ ಹಿಟ್ಟು ನಮ್ಮ ಪೂರಿಗಳು ಅಷ್ಟೇ ನೀಟಾಗಿ ಉಬ್ಬುತ್ತೆ, ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ಸ್ವಲ್ಪ ಫ್ಲೇಮ್ ಫಸ್ಟು ಮೀಡಿಯಮಲ್ಲಿಡಿ, ಆಮೇಲಿಂದ ಸ್ವಲ್ಪ ಉಬ್ಬಿದ ಮೇಲೆ ಅದನ್ನು ಸಿಮ್ಗೆ ಹಾಕೊಳ್ಳೋಣ. ನೋಡಿ ಈಗ 10 ನಿಮಿಷದಲ್ಲೆಲ್ಲ ಬೇಗ ಬೇಗ ರೆಡಿ ಆಗುತ್ತೆ ನೋಡಿ. ಒಂದು ಡ್ರಾಪ್ ಸಹ ಎಣ್ಣೆ ಕುಡಿಯಲ್ಲ ಈ ಪ್ರೊಸೀಜರಲ್ಲಿ ಮಾಡಿದ್ರೆ ನೋಡಿ. ಈ ರೀತಿ ಹಾಕಿದ ತಕ್ಷಣ ನೀವೇನು ಅದ್ರ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕ್ತಾ ಬನ್ನಿ. ನೋಡ್ತಾ ಇದ್ದೀರಲ್ಲ, ನಾವು ಎಣ್ಣೆ ಹಾಕ್ತಾ ಬಂದರೆ ಅದು ಉಬ್ಬುತ್ತಾ ಬರುತ್ತೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಬೇಗ ಬೇಗ ರೆಡಿ ಆಗ್ತಾ ಇದೆ ನೋಡಿ. ಎರಡು ಕಡೆ ಒಳ್ಳೆ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ. ನಾವು ಸಕ್ಕರೆ ಇದಕ್ಕೋಸ್ಕರನೇ ಹಾಕೋದು. ನಾವು ಸ್ವಲ್ಪ ಸಕ್ಕರೆ ಹಾಕೋದ್ರಿಂದ ದೋಸೆ ಆಗಲಿ ಪೂರಿ ಆಗಲಿ ಒಳ್ಳೆ ಕಲರ್ ಕೊಡುತ್ತೆ ನೋಡಿ. ಈ ರೀತಿಯಾಗಿ ಮಾಡ್ತಾ ಬನ್ನಿ. ನೋಡಿ ನಾವು ತೊಗೊಂಡಿರೋಂಥ ಎಲ್ಲ ಪೂರಿಗಳನ್ನ ಕರೆದಾಗಿದೆ. ಇದಕ್ಕೆ ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ, ಈ ಪೂರಿ ಹರ್ಕೊಳ್ಳುವಾಗ ನೀವು ಮೇಲೆ ಹಿಟ್ಟು ಹಾಕ್ಕೊಂಡು ಹರ್ಕೊಳ್ಬೇಡಿ. ಮೇಲೆ ಹಿಟ್ಟು ಹಾಕ್ಕೊಂಡು ಹರ್ಕೊಂಡ್ರೆ ಬಾಣಲಿನಲ್ಲೆಲ್ಲ ಡಸ್ಟ್ ಇರುತ್ತೆ, ಅದಕ್ಕೋಸ್ಕರ ಮೇಲೆ ಹಿಟ್ಟು ಹಾಕ್ಕೊಳ್ಬೇಡಿ. ಇಲ್ಲಾಂದರೆ ನೋಡಿ ಬರೀ ಎಣ್ಣೆಯಲ್ಲೇ ಕಲಸಿರೋದ್ರಿಂದ ನೀಟಾಗಿ ಪೂರಿ ಉಬ್ಬುತ್ತೆ. ಈಗ ಎಲ್ಲ ರೆಡಿಯಾಗಿದೆ. ನಾನು ಫ್ಲೇಮ್ನ ಆಫ್ ಮಾಡ್ತಾಯಿದ್ದೀನಿ ನೋಡಿ. ಎಷ್ಟು ನೀಟಾಗಿ ಉಬ್ಬುತ್ತೆ. ಎಣ್ಣೆನಲ್ಲೂ ಅಷ್ಟೇ ಡಸ್ಟ್ ಇಲ್ಲ, ನೀಟಾಗಿರುತ್ತೆ ನೋಡಿ. ನಾನು ತೊಗೊಂಡಿರೋಂಥ ಮಸಾಲಾನ ಹಾರ್ಕೊಂಡ್ಮೇಲೆ ನೀಟಾಗಿ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ಈಗ ನಾವೀಗ ಇದಕ್ಕೊಂದು ಮಸಾಲಾನ ಯಾವ ರೀತಿಯಾಗಿ ಗ್ರೇವಿ ಮಾಡೋದು ಅಂತ ನೋಡೋಣ. ನಾನು ಸ್ಟವ್ ಹಚ್ಕೊಂಡು ಅದ್ರ ಮೇಲೆ ಪಾತ್ರೆ ಇಟ್ಟಿದ್ದೀನಿ. ಈಗ ಇದಕ್ಕೆ ಒಂದು 4 ಸ್ಪೂನಷ್ಟು ತುಪ್ಪ ಮತ್ತು ಬಟರ್ನ ಸೇರಿಸ್ಕೊಳ್ಳೋಣ. ಸ್ವಲ್ಪ ಇದೆಲ್ಲ ಬಿಸಿ ಆಗಲಿ ನೋಡಿರಿ. ಬಟರೆಲ್ಲ ಸ್ವಲ್ಪ ಕರಗಲಿ. ನೋಡಿ ಈ ಬಟರು ಮತ್ತು ತುಪ್ಪ ಎರಡೂ ಕರಗಲಿ. ಈಗ 200 ಗ್ರಾಮ್ ನಾವು ಪನ್ನೀರ್ ತೊಗೊಂಡ್ರೆ ಅದಕ್ಕೆ ಮಿನಿಮಮ್ ಒಂದು 50 ಗ್ರಾಮ್ ಆದರೂ ತುಪ್ಪ ಮತ್ತು ಬಟರ್ ಬೇಕಾಗುತ್ತೆ. ಅದಕ್ಕಿಂತ ಕಡಿಮೆ ಹಾಕ್ಬಹುದು, ಆವಾಗ ನೀವು ಎಣ್ಣೆಯನ್ನು ಆಡ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಇದು ಬಟರ್ ಮಸಾಲ ಆಗಿರೋದ್ರಿಂದ ಬರೀ ತುಪ್ಪದಲ್ಲೇ ಮಾಡಿದ್ರೆ ಚೆನ್ನಾಗಿರುತ್ತೆ ನೋಡಿ. ಎಲ್ಲವೂ ಕರಗಿದೆ. ಈಗ ನಾವು ರುಬ್ಬಿಟ್ಕೊಂಡಿರೋಂಥ ಗ್ರೇವಿನ ಇದರೊಳಗಡೆಗೆ ಸೇರಿಸೋಣ. ನಾವು ಸಪ್ರೇಟ್ ರುಬ್ಬಿ ಸೇರಿಸಿದ್ರೆ ಏನಾಗುತ್ತಪ್ಪ ಅಂದರೆ ಗ್ರೇವಿ ಇಷ್ಟೊಂದು ಟೇಸ್ಟ್ ಬರಲ್ಲ. ಏಕೆ ಅಂತಂದರೆ ಅದು ಹಸಿ ವಾಸನೆ ಇದ್ದೇ ಇರುತ್ತೆ. ಈ ರೀತಿ ಮಾಡಿದ್ರೆ ಒಳ್ಳೆ ಕ್ರೀಮಿಯಾಗಿ ನೋಡಿ, ನೋಡ್ತಾ ಇದ್ರಲ್ಲ ಅಷ್ಟು ಚೆನ್ನಾಗಿ ಆಗುತ್ತೆ. ಈಗ ಸ್ವಲ್ಪ ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ನೋಡಿ. ಇದನ್ನು ಮಿನಿಮಮ್ ಅಂದರೆ ಒಂದು 7-8 ನಿಮಿಷನಾದರೂ ಈ ಗ್ರೇವಿ ಕುದಿಬೇಕಾಗುತ್ತೆ. ಈ ಕುದಿಯೋಂಥ ಟೈಮಲ್ಲೇ ನಾವು ಒಂದು ಸ್ವಲ್ಪ ಕಸ್ತೂರಿ ಮೇಥಿಯನ್ನು ಸೇರಿಸ್ಕೊಳ್ಳೋಣ. ಜೊತೆಗೆ ನಾನು ಹೇಳಿದ್ನಲ್ವಾ ಇದಕ್ಕೆ 1 ಲೋಟ ಹಾಲು ಬೇಕಾಗುತ್ತೆ ಅಂತ. ಈ ಟೈಮಲ್ಲಿ ನಾವು ಹಾಲನ್ನು ಸಹ ಸೇರಿಸ್ಕೊಳ್ತೀವಿ. ಯಾತಕ್ಕಪ್ಪ ಹಾಲನ್ನು ಸೇರಿಸ್ಕೊತೀವಿ ಅಂದರೆ ರೆಸ್ಟೋರೆಂಟ್ಗಳಲ್ಲೆಲ್ಲ ಕ್ರೀಮಿಯಾಗಿ ಬರಲಿ ಅಂತ ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ತಾರೆ. ಬಟ್ ಮನೆಯಲ್ಲಿ ಕ್ರೀಮೆಲ್ಲ ಯೂಸ್ ಮಾಡೋದು ಬೇಡ ಅಂದ್ಬಿಟ್ಟು ನಾನು ಹಾಲನ್ನೇ ಯೂಸ್ ಮಾಡ್ತೀನಿ. ಏಕೆಂದರೆ ಆರೋಗ್ಯಕ್ಕೂ ಒಳ್ಳೆಯದು, ಒಳ್ಳೆ ಕ್ರೀಮಿ ಥರ ಬರುತ್ತೆ. ನೋಡ್ತಾ ಇದ್ದೀರಲ್ಲ, ಅದಕ್ಕೋಸ್ಕರ ಹಾಲನ್ನು ಯೂಸ್ ಮಾಡಿ. ಟೇಸ್ಟು ಸಹ ಒಂಥರ ವಿಶೇಷವಾಗಿರುತ್ತೆ ಪನ್ನೀರು. ಜೊತೆಗೆ ನಾನು ತೊಗೊಂಡಂಥ 1 ಸ್ಪೂನ್ ಸಕ್ಕರೆ ಹೇಳಿದ್ನಲ್ವ, ಆ ಸಕ್ಕರೆಯನ್ನು ಸಹ ಈಗ ಸೇರಿಸ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲವನ್ನು ಸೇರಿಸ್ಕೊಂಡು ಇದನ್ನು ಒಂದು ಕುದಿ ಕುದಿಸೋಣ. ಇಷ್ಟು ಉಪ್ಪಾದರೆ ಸಾಕಾಗುತ್ತೆ. ಇದು ಚೆನ್ನಾಗಿ ಕುದೀಲಿ ನೋಡಿ. ಕಲ್ಲರು ಅಷ್ಟೇ ನೀಟಾಗಿ ಒಳ್ಳೆ ರೆಸ್ಟೋರೆಂಟ್ ಶೈಲಿಯಲ್ಲೇ ಬರ್ತಾಯಿದೆ. ಇದು ಕುದಿಬೇಕಾದ್ರೆ ಸ್ವಲ್ಪ ಸಿಡಿಯುತ್ತೆ. ನೀವೇನು ಮಾಡಿ ಅಂದರೆ ಕ್ಯಾಪ್ ಕ್ಲೋಸ್ ಮಾಡಿ ಆಗ ಚೆನ್ನಾಗಿ ಕುದಿಯುತ್ತೆ. ಎರಡು ನಿಮಿಷಗಳ ಕಾಲ ನಾನು ಕ್ಯಾಪ್ ಕ್ಲೋಸ್ ಮಾಡಿ ಇದನ್ನು ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಈಗ ಕುದಿಯೋದಕ್ಕೆ ಪ್ರಾರಂಭ ಮಾಡಿದೆ.
ಈ ಟೈಮಲ್ಲಿ ನಾವೇನು ಮಾಡಬೇಕು ಅಂದರೆ ತೊಗೊಂಡಿರೋ ಪನ್ನೀರನ್ನ ನಾನು ಇದೇನು ಫ್ರೈ ಮಾಡಿಲ್ಲ, ನಂದಿನಿ ಪನ್ನೀರ್ ತೊಗೊಂಡಿದ್ದೀನಿ. ಅದಕ್ಕೋಸ್ಕರ ಇದನ್ನು ನಾವು ತುಪ್ಪದಲ್ಲಿ ಉರಿಯೋದಾಗಲಿ ಏನೂ ಮಾಡಬಾರ್ದು. ತುಪ್ಪದಲ್ಲಿ ಏನಾದರೂ ನಾವು ಫ್ರೈ ಮಾಡಿ ಹಾಕಿದ್ರೆ ಸ್ವಲ್ಪ ಹೊತ್ತಾದಮೇಲೆ ಅದು ತಿನ್ನುವಾಗ ಹಾರ್ಡ್ ಅನಿಸುತ್ತೆ, ಒಂಥರ ರಬ್ಬರ್ ಥರ ಅನಿಸುತ್ತೆ, ನ್ಯಾಚುರಲ್ಲಾಗಿ ಪನ್ನೀರ್ ಥರ ಅನಿಸಲ್ಲ. ಸೊ ನಾವೇನು ಮಾಡಬೇಕು ಅಂದರೆ ಆ ಪನ್ನೀರನ್ನ ಹಾಗೆ ಸೇರಿಸೋಣ. ನೋಡಿ, ಈ ಥರ ಸಣ್ಣ ಸಣ್ಣ ಕ್ಯೂಬ್ಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಹಾಕಿದ್ಮೇಲೆ ಒಂದು 2-3 ನಿಮಿಷ ಪನ್ನೀರಿಗೆಲ್ಲ ಮಸಾಲ ಅಂಟಬೇಕಲ್ವಾ, ಒಂದು 2-3 ನಿಮಿಷ ಇದನ್ನು ಕುದಿಯೋದಕ್ಕೆ ಬಿಡೋಣ. ಜೊತೆಲಿ ಇದೇ ಒಂದು ಟೈಮಲ್ಲಿ ನಾವು ತೊಗೊಂಡಿರೋಂಥ ಕೊತ್ತಂಬರಿಯನ್ನು ಸಹ ಇದಕ್ಕೆ ಸೇರಿಸ್ತೀನಿ. 2 ನಿಮಿಷ ಬಿಟ್ಟರೆ ರುಚಿಕರವಾದಂತಹ ಬಟರ್ ಪನ್ನೀರ್ ಮಸಾಲ ರೆಡಿಯಾಗುತ್ತೆ. ನೋಡಿ, ಈಗೆಲ್ಲ ಚೆನ್ನಾಗಿ ಕುದೀತಾ ಇದೆ. ಇಷ್ಟು ಕುದ್ರೆ ಸಾಕು, ನಾನು ಫ್ಲೇಮ್ನ ಆಫ್ ಮಾಡ್ತೀನಿ. ಈಗ ರೆಡಿಯಾಗಿದೆ. ನೋಡ್ತಾ ಇದ್ದೀರಲ್ಲ, ಬಟರ್ ಪನ್ನೀರ್ ಮಸಾಲ ಸವಿಯಲು ಸಿದ್ಧವಾಗಿದೆ. ಇದನ್ನು ಸರ್ವ್ ಮಾಡೋಕ್ಕಿಂತ ಮುಂಚೆ 1 ಪೀಸ್ ಬಟರ್ ಹಾಕೊಂಡು ತಿಂದರೆ ಇದ್ರ ರುಚಿ ಇನ್ನೂ ಅದ್ಭುತವಾಗಿರುತ್ತೆ. ಇದ್ರ ಜೊತೆಗೆ ಪೂರಿ ಒಳ್ಳೆ ಕಾಂಬಿನೇಷನ್. ಪೂರಿ, ಚಪಾತಿ, ರೋಟಿ, ಕುಲ್ಚಾ ಯಾವ್ದು ಬೇಕಾದ್ರೂ ಮಾಡ್ಕೊಳ್ಳಿ, ಎಲ್ಲದಕ್ಕೂ ಇದು ಒಳ್ಳೆ ಕಾಂಬಿನೇಷನ್. ನಿಮ್ಮೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಹೇಳ್ಬೇಕು ಅಂದರೆ ಇದು ತುಂಬ ವಿಶೇಷವಾಗಿ ಮಾಡಿದ್ದೀನಿ. ಇದ್ರ ರುಚಿ ನೀವು ಮಾಮೂಲಿ ಮಾಡೋ ಪನ್ನೀರ್ಗಿಂತ ಇದು ತುಂಬ ವಿಶೇಷವಾಗಿರುತ್ತೆ. ತಪ್ಪದೆ ಒಂದು ಸಾರಿ ಟ್ರೈ ಮಾಡಿ. ನಿಮ್ಮೆಲ್ಲರಿಗೂ ಇಷ್ಟ ಆಯ್ತಂದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.